ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ಉದ್ಯೋಗ ಕೆಲಸ ಮಾಡ್ತೀವಿ. ಎಷ್ಟು ಹಾಕ್ಯಾರ ಸಂಬಳ? 180 ಹಾಕ್ಯಾರ. 180. ನಿಮ್ಗೆ ಎಷ್ಟು ಕೊಡ್ಬೇಕು ಒಂದಿನಕ್ಕೆ? ಒಂದಿನಕ್ಕೆ ಮತ್ತೆ ಗೌರ್ಮೆಂಟ್ ಕೂಲಿ ಏನೈತ್ರಿ? ಹಾಂ 370 ಐತೆ. ಏನಂದ್ರು ಕೇಳಿದ್ರೆ ಇಲ್ಲ ಇಷ್ಟೇ ನಾವು ಹಾಕೋದಂತಾರ. ಯಾಕ ಮತ್ತೆ ಅದೇ ಉಳಿದಲ್ಲಿ ಹೋಯ್ತು ದಗದ ಎಲ್ಲಿ ಮಾಡ್ರಿ ಅಂತಾರ. ಹಾಂ ದಗದ ಎಲ್ಲಿ ಮಾಡ್ರಿ ಅಂದ್ರೆ ನಾವು ಸಂಜೆ ತನ ಮಾಡ್ತೀವ್ರಿ. ಸಂಜೆ ತನ ಮಾಡ್ತೀವಿ. ಟೆಂಟು ನೀರು ಎಲ್ಲ ನೀವು ಅಲ್ಲೇ ಇರ್ರಿ ಅಂದ್ರೆ ಇಲ್ಲ ಅಂತ ಅದಕ್ಕೆ. ಯಾಕ? ಎಲ್ಲ ನೀರು ತರ್ತೀವಿ. ಎಲ್ಲ ತಂದು ಇಡೋಣ. ಸಂಜೆಗ ತಾನ ನಮ್ಮ ಸರಿಗೆ ತಾವಿರ್ಬೇಕಲ್ಲಿ. ಯಾರು ಅವರು ಪಂಚಾಯತ್ ಅವರು ಇರೋ ಯಾರು ಇರಲ್ಲ? ಯಾರು ಇಲ್ಲ. ಯಾವಾಗ ಸ್ವಲ್ಪ ಬಂದವ್ರು ಪಂಚಾಯತ್ ಗಾಡ್ಲಿ ದಾಳ ಹಾಕ್ತಾರ, ಬಂದ್ಬಿಡ್ತಾರ. ನಿಮ್ಮ ಪಂಚಾಯತ್ ಯಾವುದು? ಸಂಗಾಪುರ. ನಿಮ್ಮ ತಾಲೂಕು ಯಾವುದು? ಮಾನ್ವಿ ತಾಲೂಕು. ಮಾನ್ವಿ ತಾಲೂಕು. ಅಲ್ಲಿ ಕೇಳಿದ್ರೆ ಏನಂದ್ರು ಅವರು? ಇದು ಇಷ್ಟೇ ಅಂತಾರೆ, ಏನಂದಿಲ್ಲ. ಮೇಜರ್ಮೆಂಟ್ ಲೆಕ್ಕ. ಮೇಜರ್ಮೆಂಟ್ ಲೆಕ್ಕ ಅದಕ್ಕೆ ಇಷ್ಟ ಹಾಕಿರಿ, ಉಳಿದ ರೊಕ್ಕ ಏನ್ ಮಾಡ್ತಾರೆ? ಕೆಲಸ ಮಾಡಿಲ್ಲ. ಮಾತಾಡ್ ಬಾ. ಕೆಲಸ ಮಾಡಿಲ್ಲ ಅಂತಾರ. ಅಲ್ಲ ಹಂಗ ಅನ್ಬಾರ್ದಲ್ಲ ತಪ್ಪಂತ. ಮತ್ತೆ ಈಗ ಮುದಿಯವರು ಸದೇವ್ರು ಇರ್ತಾರ್ರಿ, ಅಲ್ಲಿಗೆ ದಗ್ದ ಮಾಡೋದು ಆತದ್ರಿ. ಮುದಿಯವ್ರು ಸದೇವ್ರು ಅಂತವ್ರನ್ನ ಮುದಿಯವ್ರನ್ನ ಹಾಕಂದ್ರ ಇಲ್ಲ ಅಂತ. ನಾವ್ ಮಾಡಿದಾಗ ಕೆಲಸ ಮಾಡ್ರಿ ಅವ್ರಲ್ಲಿ 10,000 ಲಂಚ ಇಟ್ಕೊಂಡು ಗೋರ್ಮೆಂಟ್ ಕೂಲಿ ಹಾಕ್ಯಾರಿ. ಯಾರು ಹಾಕ್ಯಾರ? ಜೈ ಪೀಡು. ಯಾವ ಪಂಚಾಯತ್ ಯಾವುದು? ಯಾವುದು? ಸಂಗಾಪುರ. ನೀವು ಕೇಳಿದ್ರೆ ಏನಂದ್ರು? ಏನಂತಾರ ಹಿಂಗಾಗ ಜೈ ಬರ್ಬೇಕ ಅವ್ರು ಬರ್ಬೇಕಂತ ಹೇಳ್ತಾರ್ರಿ. ಅವ್ರಿಗೆ ಭೇಟಿ ಆಗ್ಬೇಕಂದ್ರಿ. ಅಲ್ಲ ಎದಕ್ಕೆ ಈ ತರ ಯಾಕೆ ಸಮಸ್ಯೆ ಐತಿ? ಸಂಗಾಪುರ ಪಂಚಾಯತ್ ಇದೇ ತರ ರೊಕ್ಕ ಕೊಟ್ಟಿಲ್ಲ. ರೊಕ್ಕ ಕೊಟ್ರೆ ನೀವು ರೊಕ್ಕ ಯಾಕೆ ಕೊಡ್ಬೇಕು? ಹಿಂಗ ಹಾಕಿದ ಅದಕ್ಕೆ ಬಂದಿವಿ. ಏನ್ ಸಮಸ್ಯೆ ಆಗಿದೆ? ಏನ್ ಸಮಸ್ಯೆ ಹೇಳ್ರಿ? 170 ಹಾಕಿದ ಅದಕ್ಕೆ ಬಂದಿವಿ. ಇಲ್ಲಿ ಏನೇ 170 ಕೂಲಿ ಯಾಕ? ಏನ್ರಿ ಅವರು ಅಲ್ಲಿ 170 ಹಾಕ್ಯಾರ್ರಿ. ನಾವ್ ಇಲ್ಲಿಗೆ ಬಂದಿವಿ ಕೇಳಾಕ. ನೀವ್ ಏನ್ ಕೆಲಸ ಮಾಡ್ತೀರಿ? ಉದ್ಯೋಗ ಆಯ್ತಾರ. ಉದ್ಯೋಗ ಎಷ್ಟು ದಿನ ಕೆಲಸ ಮಾಡಿರಿ? 14 ದಿನ ರೀ. ಯಾವ್ದು ಹಾಕ್ಯಾನ ನೇಳಾಳ ಅಲ್ಲ ಎದಕ್ಕೆ ಹಂಗೆ ಅದಕ್ಕ? ಹೆಂಗೇನ್ರಿ ಅಷ್ಟು ಕೂಲಿ ಐತಿ ಇಷ್ಟ ಹಾಕ್ಯಾರ ನೋಡ್ರಿ. ಮತ್ತೆ ಹೆಂಗ ನಿಮ್ ಜೀವನ ಹೆಂಗ? ಮತ್ತೆ ಜೀವನ ಹೆಂಗ ಮಾಡ್ಬೇಕು ಅದಕ್ಕೆಲ್ಲ ಕೇಳಕ್ ಬಂದಿವಿ ನೋಡ್ರಿ. ಜೈ ಇಲ್ಲ ಯಾರಿಲ್ಲ ನೋಡ್ರಿ, ಎಲ್ಲಾರು ಹೋಗ್ಯಾರ. ಅಲ್ಲ ಈ ರೀತಿ ಪರಿಸ್ಥಿತಿ ಇದಾದ್ಮೇಲೆ ಮತ್ತೆ ಅಲ್ಲಿ ಹೆಂಗಿದೆ ವ್ಯವಸ್ಥೆಯಲ್ಲಿ? ಅವಿಷ್ಟು ಏನಿಲ್ರಿ, ಬಿಸಿಲಾಗ ಮಾಡ್ಬೇಕು. ಯಾಕ? ಏನ್ ನೀರಿಲ್ಲ, ಏನಿಲ್ರಿ. ಮುದ್ಯಾವ್ರು ಇವಾಗ ಪಾರ್ಚಾಯಿ ಬಂದದ್ರಿ. ಬಡನ ಅದು ಒಯ್ದಾರ್ರಿ. ಅಂತವ್ರನ್ನ ಕೂಡ ಕರ್ಕೊಂಬ ಅಂತಾರ. ಅಂತವ್ರು ಬಂದು ಅಲ್ಲಿ ಸತ್ತೋದ್ರಿ. ಯಾರ ಕೇಸು? ಯಾರಂತಾರ? ಇವ್ರಿ ಯಾರು? ಪಂಚಾಯತ್ ಅವ್ರು ಅಂತಾರ್ರಿ. ಎಲ್ಲ ಅಂದ್ರೆ ಮುದಿಯವ್ರು ಕರ್ಕೊಂಬರ್ರಿ. ಕರ್ಕೊಂಬರ್ಬೇಕು. ಎಲ್ಲಾರು ಇರ್ಬೇಕು. ಎಲ್ಲಾರು ಹೇಳಿದ್ರೆ ನಾವ್ ಹೇಳಿಸ್ತೀವಿ. ಇಲ್ಲಕ್ರಿ ಇಲ್ಲ. ಅಲ್ಲ ಅಂದ್ರೆ ಸತ್ರ ಯಾರು ಜವಾಬ್ದಾರಿ? ಸತ್ರ ಅವ್ರ ಜವಾಬ್ದಾರಿ ಇಲ್ಲ, ನಮ್ ಜವಾಬ್ದಾರಿ. ಮೇಸ್ತ್ರಿ ಕರ್ಕೊಂಡು ಹೋಗಿ ಕೊಯ್ಲಿ ಬಿಟ್ಲ ಅಂದ್ರೆ ಅವಾಗ ನಾವೇನ್ ಮಾತಾಡ್ಬೇಕು? ಅಂದ್ರೆ ಕುಡಿಯ ನೀರು ವ್ಯವಸ್ಥೆ ಇಲ್ಲ ಅಲ್ಲಿ? ಏನಿಲ್ರಿ. ನಾವು ಏನೇನೇನಿಲ್ಲ. ಅಂದ್ರೆ ಅಲ್ಲಿ ಆಸ್ಪತ್ರೆ ವ್ಯವಸ್ಥೆ ಹಿಂಗಾದ್ರೆ ಹೆಂಗಮ್ಮ ನಿಮ್ ಪರಿಸ್ಥಿತಿ ನಮ್ದು ಹೆಂಗ್ ಬಂದದ್ ನೋಡಿ. ಅದಕ್ಕೆಲ್ಲ ಕೆಳಗ್ ಬಂದಿವ್ರಿ. ಬಿಸಿಲಿಗೆ ಸತ್ರ ಯಾರು ಜವಾಬ್ದಾರಿ? ಜವಾಬ್ದಾರಿ ಮತ್ತೆ ಈಗ ಮೇಸ್ತ್ರಿ ಆಗ ಈಕೆ ಹೋಗ್ಲಿ, ಜೈಲಿಗೆ ಹೋಗ್ಲಿ. ಆಕೆ ಜೈಲಿಗೆ ಹೋಗ್ಲಿ, ಆರಾಮ್ ಇರ್ತೀವಿ. ಮತ್ತೆ ಸಿದ್ದರಾಮಯ್ಯ ಮತ್ತೆ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಈಗಷ್ಟು ಮಾಡ್ಯಾರ ಎಲ್ಲ ಕೇಳ್ಬೇಕು ನಾವು. ನಾವ್ ಇಲ್ಲಿಂದ ಕೇಳ್ಬೇಕು. ಅವ್ರು ಏನಿಲ್ಲ, ಪಿಡಿವಿ ಏನಿಲ್ಲ, ಪಂಚಾಯತ್ ಅವ್ರು ಏನಿಲ್ಲ. ಬರೀ ಫೋಟೋ ಹೇಳ್ಸ್ಕೊಂಡ್ರೆ ಹೋಗ್ಬಿಟ್ರಿ. ನಮಗೆ ಹೇಳ್ಬಾರ. ನೀರಿಂದು ಎಲ್ಲ ಟೆಂಟ್ ಗಿಂಟ್ ಹಾಕೋ ನೀವು ಇಲ್ಲೇ ಇರ್, ನಮ್ಮ ಸಂಜೆಗ ತನ ಮಾಡ್ತಾವ ಅಂದ್ರೆ ಅದು ಕೊಪ್ಪಿಗೆಂದ ಇಲ್ಲ. ಅವರು ಯಾರಂತಾರ? ಅವ್ರ ಪಿಡಿ ಜಯ ಇರೋದಿಲ್ಲ, ಯಾರು ಇರೋದಿಲ್ಲ. ಮತ್ತೆ ಅವ್ರ ಕೆಲಸ ಏನ್ರಿ? ಡ್ಯೂಟಿ ಅವ್ರ ಪಂಚಾಯತ್ ಅವ್ರು ಬರ್ತಾರ, ಹಾಳು ಹಾಕ್ಯಾತಾರ, ಬರ್ತಾರ. ಅಲ್ಲ ಅವ್ರ ಡ್ಯೂಟಿ ಮತ್ತೆ ಅಲ್ಲೇ ಇರ್ಬೇಕಲ್ಲ? ಇಲ್ಲ ಇಲ್ಲ ಇರೋದಿಲ್ಲ ನೋಡ್ರಿ. ಆಗ್ತಾರ ಪಾಸ್ ಅಲ್ಲೇ ಇರ್ಬೇಕಲ್ಲ? ಇಲ್ಲ ಇಲ್ಲ ಯಾಕಿರಲ್ಲ? ಇಲ್ಲ ಇರೋದಿಲ್ಲ. ಮತ್ತೆ ಹಿಂಗಾದ್ರೆ ನಿಮ್ ಜೀವನ ಕಷ್ಟ ಯಾರು? ನಿಮ್ ದಿಕ್ಕಾರು ಹೋಗ್ಲ ಅವ್ರ ಕಷ್ಟ ಏನಾನ ತಿನ್ಲಿ. ಏನಾನ ತಿನ್ಲಿ, ಪುಡಿಕ್ಯಾರನ ತಿನ್ಲಿ, ಏನಾನ ತಿನ್ಲಿ. ನಾವು ಉಳ್ದದ್ದು ನಾವು ತಿನ್ಬೇಕಂತ ಮಾಡ್ತಾರ ನೋಡ್ರಿ. ನಮ್ಮ ಪಂಚಾಯತ್ ಪೂರ ಒಲಿಮಾಯಿ ಕಂಪಲ್ಸರಿ ಸರ್ಕಾರ ಕೂಲಿ ಹಾಕ್ಬೇಕು ನಮ್ಗೆ. ಈಗ ಹಾಕಿಲ್ಲ ನಿಮಗೆ? ಅಂದ್ರ ಆಗ್ತಮ್ಮ ಆಗ್ತಂತ ಹೇಳಿ ಅಂದ್ರ ಇನ್ನ ಇದ್ರಿಗೆ ಆದ್ರ ಮತ್ತೆ ಆತ ಅಣಿಕೆ ನೋಡವಲ್ಲ. 170 10 ಪಾಸ್ 10 ಪಾಸಿ 170 180 ಇಷ್ಟು ಕೂಲಿ ಹಾಕೇನ್ರಿ. ಅಲ್ಲಮ್ಮ ಈ ರೀತಿ ಕೆಲಸ ಮಾಡಿದ್ರಿ ಅಮಾಯಕರು ಏನಾತರ ಇವ್ರು ಅವ್ದು ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ ಬಿಸಿಲಾಗ. ಬಿಸಿಲಾಗ ಕೆಲಸ ಮಾಡಿ ಕೇಳ್ತಾರಲ್ಲ, ಕೇಳ್ಯಾರ ನಾನು ಮಾತಿನ ಪರಿಕರ ಹಾಕ್ಬೇಕಂತ ಅಂಬೋದಿಲ್ಲ ರತ್ಗ. ಯಾರಿಗೆ? ಆತ 10 ಭಾಷೆ
ಪೀಡಿ ಸಾರಿ ಅಲ್ಲಮ್ಮ ಈ ರೀತಿ ಅಮಾಯಕರಿದ್ದೀರಿ, ಶೋಷಿತರಿದ್ದೀರಿ, ನಿರ್ಗತಿಕರಿದ್ದೀರಿ, ವೃದ್ಧರಿದ್ದೀರಿ. ಈಗ ನೀವು ಬಡವರಿಗೆ ಈ ರೀತಿ ಸರ್ಕಾರ ಕೊಟ್ಟರು ಕೂಡ ಈ ರೀತಿ ಅಧಿಕಾರಿಗಳು ಮಾಡ್ತಾರೆ ಏನ್ರಿ ಇದೆಲ್ಲ? ಎಲ್ಲ ಮಾಡಿದ್ರೆ ಏನ್ ಮಾಡ್ತಾರೆ? ಬರೇ ತಿಂಬಾಕ್ ಸಾಯ್ತಾರ್ರಿ. ನೀವು ಅಷ್ಟು ಸ್ವಲ್ಪ ನೋಡಿ ಹಾಕ್ಬಲ್ರಿ. 110, 70, 60 ಏನ್ ಆತದ್ರಿ? ಅಲ್ಲಮ್ಮ ಈ ರೀತಿ ಈಗ ಈ ರೀತಿಯಾಗಿ ಮತ್ತೆ ಇದು ಮಾಡ್ತಾರ ಅಂದ್ಮೇಲೆ ಸರ್ಕಾರದ ಯಾರನ್ನ ಬೆತ್ತಗೆ ಆದವ್ರು, ಎಲ್ಲಾರು ಕಾಲಿಲ್ದವ್ರು, ಕೈ ಇಲ್ದವ್ರು, ಅವ್ರು ಎಲ್ಲಿ ಒಂದೊಂದು ಹಾಕಬೇಕು. ಅಲ್ಲಮ್ಮ ಈಗ ಅಲ್ಲಿ ಇದು ವ್ಯವಸ್ಥೆ ಐತೆ, ಅಲ್ಲಿ ನೀರಿನ ವ್ಯವಸ್ಥೆ ಐತೆ. ಏನಿಲ್ಲ, ಟೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನೇನ್ ಕೇಳಬೇಡ. ಅಂದ್ರೆ ನೀವು ಬಿಸಿಲಿಗೆ ಸತ್ರು ಕೂಡ ಕೇಳೋರು ಹೆಂಗಮ್ಮ ಈ ರೀತಿ? ಅವು ಹಾಳಾಕಕ್ ಕೂಡ ಆ ಕಡೆ ಒಬ್ಬ ಬರೋತಾರ, ಈ ಕಡೆ ಆಗೊಬ್ರು, ಆ ಕಡೆ 5 ಮಂದಿ ನೋಡ್ಕಂತೀವಿ, ಈ ಕಡೆ 5 ಗುಂಪು ಹೊಡ್ಕಂತೀವಿ ಅಂತ ಆ ಕಡೆ ಹೋಗ್ತಾರ, ಈ ಕಡೆ ಹೋಗ್ತಾರ. ಇಲ್ಲಿ ನಡುವಂತ್ರ ಬಿಸಿಲಾಗ ಕುಂತಾರ, ಬಿಸಿಲಾಗ ಸರಿ ಅದನ್ನ ಕೇರ್ ಮಾಡೋರಿಲ್ಲ. ಆ ಗುಂಪು ಕುಂತದಲ್ಲ, ಒತ್ತು ಬಿಸಿಲಾತದ, ಇವ್ರು ಹೊಡ್ಕೊಂಡ್ ಹೋಗ್ಬೇಕಂತ ಅಂಬದಿಲ್ರಿ ಪಂಚಾಯತಿ. ಆ ಕಡೆ ಹೊಡ್ಕಂದ್ರೆ ತಮ್ಮದ ಹೋಗ್ಬಿಟ್ರನು. ಅಧಿಕಾರಿಗಳು ಎಸಿ ಕಾರಲ್ಲಿ ಕೊಡ್ತಾರ, ನೀವು ಬಿಸಿಲಾಗ ಸಾಯಿರ ಅಂತ ಆಯ್ತು. ಜೈ ನಿನ್ನೆ ಬಂದನ್ರಿ, ನಮ್ಮಲ್ಲಿ ಜೈ ಬಂದೇ ಇಲ್ಲ, ನಾವು ನೋಡೇ ಇಲ್ಲ. ಯಾರಂತ ನಾವು ನೋಡಿಲ್ಲ, ನಿನ್ನೆ ನೋಡಿವಿ ಏನ್ರ ಅವ್ರನ್ನ. ಅವ್ರು ನಿನ್ನೆ ನೋಡ್ಯಾರ, ಅಳತೆ ತಗೊಂಡ್ರ, ಬಂದು ಪೇಮೆಂಟ್ ಬರ್ದು ಬಿಟ್ಟಾರ ಏನ್ರಿ. ಅಲ್ಲಮ್ಮ ಈ ರೀತಿ ವ್ಯವಸ್ಥೆ ಮೇಲೆ ನಮ್ಗೊಂದು ಗಿಡ ಇಲ್ಲ ಅಲ್ಲಿ ಏನ್ರಿ. ನಮ್ಮನ್ನ 3 ಗಂಟೆ ತನ ಮಾಡಂದ್ರೆ ನಾನೇನಂದಿನಿ, ಒಂದು ನೀರಿನ ಗಾಡಿ ನಿಂದ್ರಿಸಿ, ಒಂದು ಟೆಂಟ್ ಹಾಕು, ಒಂದು ಡಾಕ್ಟರ್ ನೀಡು. ಯಾಕಂದ್ರೆ BP ಶುಗರ್ ಇದ್ದಾರೆ ಭಾಳ, ಅವ್ರು ಬಡ ಚಕ್ರ ಬಂದ್ ಬಿದ್ರೆ ನಾವು ಅಲ್ಲಿ ತೋರಿಸಿ ಅಂತೀವಿ, ಅಲ್ಲೇ ಇರ್ತೀವಿ 3 ಗಂಟೆ ತನ. ನೀನು ಒಂದು ತಾಸು ಎಷ್ಟು ಇದು ನೋಡ್ರಿ ಅಂದ್ರೆ ಆ ರೀತಿ ವ್ಯವಸ್ಥೆ ಏನಿಲ್ಲ, ಡಾಕ್ಟ್ರು ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನಮ್ಮೂರು ಪಂಚಾಯತಿ ಹೊಲಸದ್ದೇನ್ರಿ ಎಲ್ಲ. ನಮ್ಮ ಬರೀ ಹಳೆಯರೇ ಸರಿಯಾಗ್ಯದ ಅಲ್ಲಿ. ಹಳೆಯರು ಮಾತ್ರ ಅವ್ರು ಹೋಗ್ಬೇಕು, ನಮ್ಮ ಪಂಚಾಯತ್ ಚಲೋ ಆಗ್ಬೇಕೇನ್ರಿ. ಅಲ್ಲಮ್ಮ ಈ ರೀತಿ ನಿಮ್ ದಿಕ್ಕ ಯಾರು? ನಿಮ್ ಕಷ್ಟ ಕೇಳೋರು ಯಾರು? ನಾವೇ ತಿಳ್ಕೊಬೇಕು, ನಾವೇ ಬರ್ಬೇಕೇನ್ರಿ. ನಿಮ್ ಸತ್ರ ಕೂಡ ಕೇಳೋರು ನಾವೇ ಬಾಟ್ಲಿ ನೀರು ಹೋಗ್ಬೇಕು. ನಾವ್ ಅದಕ್ಕೆ 11 ಬಂದ್ಬಿಡ್ತಾವ ನೋಡ್ರಿ ಮನೆಗೆ. ಅಲ್ಲಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಒಳ್ಳೆ ಯೋಜನೆ ಕೊಡಿ, ಯೋಜನೆ ಇದೆ, ನರೇಗಾ ಯೋಜನೆ ಚಲೋ ಐತಿ. ನಾವ್ ಮಾಡಿವ್ರಿ, ಆತನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.